ಇತ್ತ ನಂಜುಂಡೇಶ್ವರನ ಮೂರ್ತಿ ಮೇಲೆ ನೀರು ಎರಚಿದ ಪ್ರಕರಣ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ನಿಗದಿಯಂತೆ ನಂಜನಗೂಡು ತಾಲೂಕಿನಲ್ಲಿ ಬಂದ್ ಆಚರಣೆ. ಮೂರ್ತಿ ಮೇಲೆ ನೀರೆರಚಿದ್ದಕ್ಕಾಗಿ ಬಂದ್ ಆಚರಣೆ. ಟಿವಿ9ಗೆ ನಂಜನಗೂಡು ಶ್ರೀಕಂಠೇಶ್ವರ ಭಕ್ತರಿಂದ ಮಾಹಿತಿ ಸಿಗ್ತಾ ಇದೆ. ಶಾಂತಿ ಸಭೆ ನಡೆದಿತ್ತು, ಆದರೆ ಶಾಂತಿ ಸಭೆಯಲ್ಲಿ ಯಾವುದೇ ನಿರ್ಣಯ ಕೈಗೊಂಡಿಲ್ಲ. ಸಭೆ ಏಕಪಕ್ಷೀಯವಾಗಿತ್ತು, ಪ್ರಮುಖರಿಗೆ ಮಾಹಿತಿಯನ್ನ ನೀಡಿರಲಿಲ್ಲ ಅನ್ನೋದು. ಹೀಗಾಗಿ ನಂಜನಗೂಡು ತಾಲೂಕಿನಲ್ಲಿ ಶಾಂತಿಯುತ ಬಂದ್ ಅನ್ನ ಆಚರಿಸಲಾಗ್ತಾ ಇದೆ. ಭಕ್ತರ ಭಾವನೆಗೆ ಧಕ್ಕೆಯಾದ ಕಾರಣಕ್ಕೆ ಬಂದ್ ಮಾಡ್ತಿದ್ದೇವೆ, ಒಂದ್ ವೇಳೆ ನಾವು ಕಾನೂನು ಉಲ್ಲಂಘನೆಯನ್ನ ಮಾಡೋದಿಲ್ಲ ಅನ್ನೋದಾಗಿಯೂ ಕೂಡ ಹೇಳ್ತಾ ಇದ್ದಾರೆ. ಶ್ರೀಕಂಠೇಶ್ವರನ ಮೇಲಿನ ಭಕ್ತಿಯಿಂದ ಜನ ಕೂಡ ಬೆಂಬಲಿಸ್ತಾರೆ ಅನ್ನುವಂತ ನಂಬಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾನೂನು ಉಲ್ಲಂಘನೆ ಆಗಲ್ಲ, ಭಕ್ತರ ಭಾವನೆಗೆ ಧಕ್ಕೆಯಾದ ಕಾರಣಕ್ಕೆ ನಾವು ಬಂದನ್ನ ಮಾಡ್ತಾ ಇದ್ದೀವಿ ಅಂತ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ. ವಾಟರ್ ಬಾಟಲ್ ನಿಂದನೋ ಅಥವಾ ಗ್ಲಾಸ್ ನಿಂದನೋ ನೀರನ್ನ ಎಸಿತಾರೆ ದೇವರ ಉತ್ಸವ ಮೂರ್ತಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ. ಅದಕ್ಕಾಗಿ ಈ ರೀತಿಯಾದಂತ ವಿರೋಧಗಳು ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳನ್ನ ಮಾಡಬೇಕು ಅನ್ನೋದಾಗಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಿನ್ನೆ ಒಂದು ಸಂದರ್ಭದಲ್ಲಿ ಶಾಂತಿ ಸಭೆ ಕೂಡ ನಡೆದಿತ್ತು, ಒಂದು ನಿರ್ಣಯಕ್ಕೆ ಬರಬೇಕು ಅಂತ. ಆದರೆ ಅಲ್ಲಾಗಿರೋದು ಸಭೆ ಏಕಪಕ್ಷೀಯವಾಗಿತ್ತು, ಪ್ರಮುಖರಿಗೆ ಮಾಹಿತಿಯನ್ನ ನೀಡಿರಲಿಲ್ಲ, ಅವರು ಸಭೆಯಲ್ಲಿ ಇರಲಿಲ್ಲ ಅನ್ನುವಂಥದ್ದು. ನಂಜನಗೂಡು ಬಂದ್ ಆಚರಿಸದಂತೆ ಹೆಚ್ಚುವರಿ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತ ಸಭೆಯಲ್ಲಿ ಸೂಚನೆ ಕೊಟ್ಟಿರುವಂತಹ ಹೆಚ್ಚುವರಿ ಡಿಸಿ ಲೋಕನಾಥ್. ನಂಜನಗೂಡು ತಾಲೂಕು ಕಚೇರಿಯಲ್ಲಿ ನಡೆದಿದ್ದಂತ ಸಭೆ ಇದು. ನಂಜನಗೂಡು ಬಂದ್ಗೆ ಶ್ರೀಕಂಠೇಶ್ವರನ ಭಕ್ತರು ವರ್ತಕರ ಕರೆ. ಅಂಧಕಾಸುರ ಸಂಹಾರ ವಿಚಾರವಾಗಿ ಪರ ವಿರೋಧ ಚರ್ಚೆ ಬೇಡ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡದೇ ಇರುವಂತೆ ಎಡಿಸಿ ತಾಕೀತನ್ನ ಮಾಡಿದ್ದಾರೆ. ಅಲ್ಲಿ ಇನ್ನೊಂದು ಕೂಡ ವಿಚಾರ ಇದೆ, ರಾಕ್ಷಸರ ಒಂದು ರಂಗೋಲಿಯನ್ನ ಹಾಕಿ ಅದನ್ನ ಕೊನೆಯದಾಗಿ ತುಳಿದು ಅಳಿಸುವಂಥದ್ದು, ಅದು ಹಿಂದಿನಿಂದಲೂ ಬಂದಿರುವಂತಹ ಆಚರಣೆಯಂತೆ. ಆದರೆ ಅದು ಭಾವನೆಗಳಿಗೆ ಧಕ್ಕೆಯಾಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಇತ್ತ ನಿನ್ನೆ ನಡೆದಿರುವಂತಹ ಸಭೆ ಕೂಡ ವಿಫಲವಾಗಿದೆ. ಶಾಂತಿಯುತವಾಗಿ ನಡೆದಿರುವಂತಹ ಸಭೆ ಏಕಪಕ್ಷೀಯವಾಗಿತ್ತು ಅನ್ನೋದಾಗಿ. ಮತ್ತೊಂದು ಕಡೆಯಲ್ಲಿ ಅಂಧಕಾಸುರ ಸಂಹಾರ ವಿಚಾರವಾಗಿ ಪರವಿರೋಧ ಚರ್ಚೆಗಳಿದ್ದಾವೆ. ಒಂದಷ್ಟು ಜನ ಅದನ್ನ ಆಚರಣೆಯಾಗಿ ಸ್ವೀಕರಿಸಿದ್ರೆ, ಮತ್ತೊಂದಷ್ಟು ಜನ ಆಚರಣೆ ಸರಿಯಲ್ಲ, ಇನ್ನೊಬ್ಬರ ಭಾವನೆಗೆ ಧಕ್ಕೆಯಾಗುವಂತ ಆಚರಣೆಗಳು ಬೇಡ ಅನ್ನೋದಾಗಿ. ಇದೇ ವಿಚಾರವಾಗಿ ಪರವಿರೋಧ ಚರ್ಚೆ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡಬೇಡಿ ಅನ್ನೋದಾಗಿ ಎಡಿಸಿ ತಾಕೀತನ್ನ ಮಾಡಿದ್ದಾರೆ. ಎರಡೆರಡು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಮೈಸೂರು ಜಿಲ್ಲೆ ನಂಜನಗೂಡು ಬಂದ್ಗೆ ಅನುಮತಿ ನೀಡಿಲ್ಲ. ಟಿವಿ9ಗೆ ನಂಜನಗೂಡು ತಹಶೀಲ್ದಾರ್ ಶಿವಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು ನಂಜನಗೂಡು ಬಂದ್ಗೆ ಶ್ರೀಕಂಠೇಶ್ವರ ಭಕ್ತರಿಂದ ಕರೆ. ನಂಜನಗೂಡು ಬಂದ್ ಬಗ್ಗೆ ಭಿತ್ತಿ ಪತ್ರ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಬಂದ್ ಮಾಡ್ತಾ ಇರೋ ಬಗ್ಗೆ ಯಾವುದೇ ಮನವಿ ನಮಗೆ ಬಂದಿಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಬಂದ್ ಮಾಡೋದಕ್ಕೆ ನಾವು ಯಾರಿಗೂ ಅನುಮತಿಯನ್ನ ನೀಡಿಲ್ಲ ಅಂತ ಶಿವಪ್ರಸಾದ್ ನಂಜನಗೂಡಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಂಜನಗೂಡಿನಲ್ಲಿ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಇರುತ್ತೆ ಅನ್ನೋದು ಅವರ ಹೇಳಿಕೆ. ಶಾಲಾ ಕಾಲೇಜು ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದಿರುತ್ತೆ. ತಹಶೀಲ್ದಾರ್ ಶಿವಪ್ರಸಾದ್ ಕೊಟ್ಟಿರುವಂತಹ ಹೇಳಿಕೆ ಇದು. ಬಲವಂತವಾಗಿ ಬಂದ್ ಮಾಡೋದಕ್ಕೆ ಯತ್ನ ಪಟ್ರೆ ಕಾನೂನು ರೀತಿ ಕ್ರಮವಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ಬಂಧನ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲ ಅನ್ನೋದು ತಹಶೀಲ್ದಾರ್ ಕೊಟ್ಟಿರುವಂತಹ ಹೇಳಿಕೆ. ಆ ಭಿತ್ತಿ ಪತ್ರಗಳನ್ನ ನೋಡ್ತಾ ಇದ್ದೀರಲ್ಲ, ನಂಜನಗೂಡು ಬಂದ್ ಅನ್ನೋದಾಗಿ ಎಲ್ಲಾ ಕಡೆನೂ ಈ ರೀತಿಯಾದಂತಹ ಭಿತ್ತಿ ಪತ್ರಗಳು ಹರಿದಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ, ಮೊಬೈಲ್ಗಳಲ್ಲಿ ಎಲ್ಲಾ ಕಡೆ ನೋಡಬಹುದಾಗಿದೆ. ನಂಜನಗೂಡು ಬಂದ್ಗೆ ಕರೆ ಕೊಟ್ಟಿರುವಂತ ಹಾಗೆ ಅದರ ಸಂಬಂಧ ಬರೆದಿರುವಂತಹ ಕೆಲವೊಂದು ವಾಕ್ಯಗಳನ್ನ ನಾವು ನೋಡಬಹುದಾಗಿದೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಬಂದ್ಗೆ ಯಾವುದೇ ರೀತಿಯಾದಂತ ಅನುಮತಿ ಕೊಟ್ಟಿಲ್ಲ ಅನ್ನೋದಾಗಿ. ಎಂದಿನಂತೆ ಇರುತ್ತೆ ಸಾರಿಗೆ ಬಸ್ ಸಂಚಾರ, ಎಂದಿನಂತೆ ಇರುತ್ತೆ, ಜೊತೆಗೆ ಶಾಲಾ ಕಾಲೇಜು ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರುತ್ತೆ ಅನ್ನೋದು ತಹಶೀಲ್ದಾರ್ ಕೊಡ್ತಾ ಇರುವಂತಹ ಹೇಳಿಕೆ. ಅದನ್ನ ಹೊರತಾಗಿ ಬಲವಂತವಾಗಿ ಬಂದ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಕಾನೂನು ರೀತಿಯಲ್ಲಿ ಕ್ರಮ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಒಂದ್ ಕಡೆ ನಂಜನಗೂಡು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಆಗಿರುವಂತಹ ಘಟನೆಯನ್ನ ಖಂಡಿಸಿ. ಮತ್ತೊಂದು ಕಡೆಯಲ್ಲಿ ನಿನ್ನೆ ದಿನದಲ್ಲಿ ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಉತ್ಸವ ಮೂರ್ತಿ ಸಾಗಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ನೀರನ್ನ ಎಸೆದಿದ್ದಾರೆ ಉತ್ಸವ ಮೂರ್ತಿಯ ಮೇಲೆ. ತಕ್ಷಣಕ್ಕೆ ಅದನ್ನು ತಿರುಗಿಸುವಂತ ಕೆಲಸಗಳಾಗುತ್ತೆ. ಇದು ಭಕ್ತರ ಭಾವನೆಗೆ ಧಕ್ಕೆಯಾಗಿದೆ ಅನ್ನುವಂತ ಪ್ರತಿಭಟನೆ ಮುಂದುವರೆದಿದೆ.